Okay, ready? Ready alva? Yeah. My father was a great man, and I'm lost for words of how to explain what happened, and I'm not really sure what caused it. I would like to thank everyone for attending today, and like to thank the media for being with him when he was alive, and also being with him today. And I don't have much words to say because I'm trying to process what's happening. Thank you. I will. Yeah. Please continue. I will come back and answer questions further time after. ಎಲ್ಲರಿಗೂ ನಮಸ್ಕಾರ. ರೋಹಿತ್ ಅವರು ಇವತ್ತು 3 ದಿನದಿಂದ ಪಾಪ ಅವರು ಸ್ಟ್ರೆಸ್ಸಲ್ಲಿದ್ದಾರೆ. ಅವರ ಜೀವನನೇ ಒಂದು ಫುಲ್ ಸ್ಟಾಪಿಗೆ ಬಂದಂಗೆ ಆಗಿರುತ್ತೆ. ಸ್ವಂತ ತಂದೆ ತೀರೋಗಿದ್ದಾರೆ, ಹೆಂಗೆ ತೀರೋಗಿದ್ದಾರೆ, ಯಾಕೆ ಏನು ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅವರು ನಿಮ್ಮನ್ನು ಧನ್ಯವಾದ ಹೇಳಕ್ಕೆ ಬಂದಿದ್ದಾರೆ. ಮಾಧ್ಯಮದ ಸ್ನೇಹಿತರು ನೀವೆಲ್ಲ ಬಂದು ಪ್ರೋತ್ಸಾಹ ಕೊಟ್ಟಿದ್ದೀರಾ, ಅವ್ರ ಜೊತೆ ನಿಂತಿದ್ದೀರಾ. ರಾಯ್ ಅವರು ಜೀವಂತವಾಗಿರುವಾಗಲೂ ಕೂಡ ನೀವೆಲ್ಲರೂ ಕೂಡ ಅವರಿಗೆ ಒಳ್ಳೆತನವನ್ನು ತೋರಿಸಿದ್ದೀರಾ. ಇವತ್ತು ಅವ್ರು ನಮ್ಮನ್ನು ಬಿಟ್ಟು ಹೋದಾಗಲೂ ಕೂಡ ನೀವೆಲ್ಲರೂ ಕೂಡ ಅವರಿಗೆ ಇಷ್ಟೊಂದು ಪ್ರೀತಿ ತೋರಿಸಿದ್ದೀರಾ. ಸೊ ರಾಯ್ ಅವ್ರ ಕುಟುಂಬದಿಂದ ಹಾಗೂ ರೋಹಿತ್ ಅವ್ರ ಕಡೆಯಿಂದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸರ್, ಏನಂದ್ರೆ ಕೆಲವೊಂದು ನಾನು ಈ ಟೈಮಲ್ಲಿ ಇನ್ವೆಸ್ಟಿಗೇಷನ್ ಬಗ್ಗೆ ಬೇಡ. ಇನ್ನೊಂದು ದಿನ ಶಾರ್ಟ್ಲಿ ಇವರೊಂದು ಪ್ರೆಸ್ ಕಾನ್ಫರೆನ್ಸ್ ಕರೆದು ಎಲ್ಲ ಡೀಟೇಲ್ ಆಗಿ ಮಾತಾಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಸ್ವಲ್ಪ ಮೂವ್ ಮಾಡಿ ಸರ್ ಅಲ್ಲಿ ಮುಂದೆ. ಸಿ.ಜಿ. ರಾಯ್ ಅವರ ಮಗ ಮಾಧ್ಯಮ ಜೊತೆ ಮಾತನಾಡ್ತಾ ಇದ್ರು. ಬಹಳ ದುಃಖದಲ್ಲಿದ್ರು, ಅವ್ರ ಮಾತುಗಳಲ್ಲೇ ಗೊತ್ತಾಗುತ್ತೆ. ಜಸ್ಟ್ ಧನ್ಯವಾದ ಹೇಳೋದಕ್ಕೆ ಬಂದೆ ಅನ್ನುವಂಥ ರೀತಿಯಲ್ಲಿ ಅವರು ಮಾತನಾಡಿದ್ರೆ ಹೊರತು ಈಗ ಆಗ್ತಾ ಇರುವಂಥ ಇನ್ವೆಸ್ಟಿಗೇಷನ್ ಬಗ್ಗೆ ಎಲ್ಲ ಏನು ಮಾತನಾಡೋದಕ್ಕೆ ಹೋಗಿಲ್ಲ. ಜೊತೆಗೆ ನಲ್ಪಾಡ್ ಕೂಡ ಅವರ ಜೊತೆಯಾಗಿದ್ರು, ಅವರು ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ರೆಡಿ ಅಲ್ವಾ? Yeah. My father was a great man, and I'm lost for words of how to explain what happened, and I'm not really sure what caused it. I would like to thank everyone for attending today, and like to thank the media for being with him when he was alive, and also being with him today. And I don't have much words to say because I'm trying to process what's happening. Thank you. I will. Please continue. I will come back and answer questions further time after. ಎಲ್ಲರಿಗೂ ನಮಸ್ಕಾರ. ರೋಹಿತ್ ಅವರು ಇವತ್ತು 3 ದಿನದಿಂದ ಪಾಪ ಅವರು ಸ್ಟ್ರೆಸ್ಸಲ್ಲಿದ್ದಾರೆ. ಅವರ ಜೀವನನೇ ಒಂದು ಫುಲ್ ಸ್ಟಾಪಿಗೆ ಬಂದಂಗೆ ಆಗಿರುತ್ತೆ. ಸ್ವಂತ ತಂದೆ ತೀರೋಗಿದ್ದಾರೆ, ಹೆಂಗೆ ತೀರೋಗಿದ್ದಾರೆ, ಯಾಕೆ ಏನು ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅವರು ನಿಮ್ಮನ್ನು ಧನ್ಯವಾದ ಹೇಳಕ್ಕೆ ಬಂದಿದ್ದಾರೆ. ಮಾಧ್ಯಮದ ಸ್ನೇಹಿತರು ನೀವೆಲ್ಲ ಬಂದು ಪ್ರೋತ್ಸಾಹ ಕೊಟ್ಟಿದ್ದೀರಾ, ಅವ್ರ ಜೊತೆ ನಿಂತಿದ್ದೀರಾ. ರಾಯ್ ಅವರು ಜೀವಂತವಾಗಿರುವಾಗಲೂ ಕೂಡ ನೀವೆಲ್ಲರೂ ಕೂಡ ಅವರಿಗೆ ಒಳ್ಳೆತನವನ್ನು ತೋರಿಸಿದ್ದೀರಾ. ಇವತ್ತು ಅವ್ರು ನಮ್ಮನ್ನು ಬಿಟ್ಟು ಹೋದಾಗಲೂ ಕೂಡ ನೀವೆಲ್ಲರೂ ಕೂಡ ಅವರಿಗೆ ಇಷ್ಟೊಂದು ಪ್ರೀತಿ ತೋರಿಸಿದ್ದೀರಾ. ಸೊ ರಾಯ್ ಅವ್ರ ಕುಟುಂಬದಿಂದ ಹಾಗೂ ರೋಹಿತ್ ಅವ್ರ ಕಡೆಯಿಂದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸರ್, ಏನಂದ್ರೆ ಕೆಲವೊಂದು ನಾನು ಈ ಟೈಮಲ್ಲಿ ಇನ್ವೆಸ್ಟಿಗೇಷನ್ ಬಗ್ಗೆ ಬೇಡ. ಇನ್ನೊಂದು ದಿನ ಶಾರ್ಟ್ಲಿ ಇವರೊಂದು ಪ್ರೆಸ್ ಕಾನ್ಫರೆನ್ಸ್ ಕರೆದು ಎಲ್ಲ ಡೀಟೇಲ್ ಆಗಿ ಮಾತಾಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಸ್ವಲ್ಪ ಮೂವ್ ಮಾಡಿ ಸರ್ ಅಲ್ಲಿ ಮುಂದೆ. ಸಿ.ಜಿ. ರಾಯ್ ಅವರ ಮಗ ಮಾಧ್ಯಮ ಜೊತೆ ಮಾತನಾಡ್ತಾ ಇದ್ರು. ಬಹಳ ದುಃಖದಲ್ಲಿದ್ರು, ಅವ್ರ ಮಾತುಗಳಲ್ಲೇ ಗೊತ್ತಾಗುತ್ತೆ. ಜಸ್ಟ್ ಧನ್ಯವಾದ ಹೇಳೋದಕ್ಕೆ ಬಂದೆ ಅನ್ನುವಂಥ ರೀತಿಯಲ್ಲಿ ಅವರು ಮಾತನಾಡಿದ್ರೆ ಹೊರತು ಈಗ ಆಗ್ತಾ ಇರುವಂಥ ಇನ್ವೆಸ್ಟಿಗೇಷನ್ ಬಗ್ಗೆ ಎಲ್ಲ ಏನು ಮಾತನಾಡೋದಕ್ಕೆ ಹೋಗಿಲ್ಲ. ಜೊತೆಗೆ ನಲ್ಪಾಡ್ ಕೂಡ ಅವರ ಜೊತೆಯಾಗಿದ್ರು, ಅವರು ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ.